ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ತಂಗಿ ಮಗಳ ಬಗ್ಗೆ. ನಿಮ್ಮ ತಂಗಿಯ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 24 ಹ್ಮ್ 1 ಹ್ಮ್ 2005 2005. ಸಮಯ ತಿಳಿಸಿಮ್ಮ. 12:15 ರಾತ್ರಿ. ರಾತ್ರಿ 12:45. ಸರಿ ಮೇಡಮ್, ಇದನ್ನ ಮಾತನಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತ ಕೇಳಕ್ಕೆ ಫೋನ್ ಮಾಡಿದ್ದೆ. ಹೇಳಿ ಮೇಡಮ್. ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತ. ಮಿಥುನ ರಾಶಿ, ಪುನರ್ವಸು ನಕ್ಷತ್ರ ಬರುತ್ತೆ ಮಗುದು ಅವ್ರದ್ದು. ಅವ್ರದ್ದು ಕೂಡ ನೋಡಿ ಲವ್ ಮ್ಯಾರೇಜ್ ಆಗ್ಬೋದು. ಇವ್ರಿಗೆ ಲವ್ ಮ್ಯಾರೇಜ್ ಆಗುತ್ತೆ ಅಂತ ಹೇಳುತ್ತೆ ಅವ್ರ ಜಾತಕ. ಗೌರ್ಮೆಂಟ್ ಜಾಬ್ ಏನು ಮಾಡ್ತಿದ್ದಾರೆ ಇವಾಗ? ಟ್ರೈ ಮಾಡ್ತಾ ಇದ್ದೀರಾ ಯಾವುದಕ್ಕಾದ್ರೂ ಗೌರ್ಮೆಂಟ್ ಜಾಬ್ಗೆ? ಏನು ಮಾಡ್ತಿದ್ದಾರೆ ಮೇಡಮ್? ಈಗ ಡಿಗ್ರಿ ಮುಗಿಸಿದ್ಲು. ಹಾಂ, ಈಗ ಜಾಬ್ ಏನೋ ಹುಡುಕ್ತಿದ್ಲು. ಅದಕ್ಕಿಂತ ಮುಂಚೆ ಹೇಳೋಣ ಅಂತ ಫೋನ್ ಮಾಡಿದೆ. ಯಾವುದಾದ್ರೂ ಎಕ್ಸಾಮ್ ಬರ್ಸಿದ್ದೀರಾ ಗೌರ್ಮೆಂಟ್ ಜಾಬ್ಗೆ? ಗೌರ್ಮೆಂಟ್ ಜಾಬ್ ಏನು ಸಿಕ್ಕೋದಿಲ್ಲ ಮೇಡಮ್ ಇವ್ರಿಗೆ. ನೀವು ಅಂದ್ಕೊಂಡಂಗೆ ಗೌರ್ಮೆಂಟ್ ಜಾಬ್ ಯೋಗ ಏನೂ ಇಲ್ಲ. ಬಟ್ ಬೇರೆ ಯಾವುದಾದ್ರೂ ಕೆಲಸ ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ, ಕೆಲಸದಲ್ಲಿ ಚೆನ್ನಾಗಿರ್ತಾರೆ. ಮದುವೆ ಲೈಫು ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಸ್ಟರ್ಬ್ ತೋರಿಸುತ್ತೆ. ನಿಮ್ಗೆ ಗೌರ್ಮೆಂಟ್ ಜಾಬೇ ಬೇಕು ಅಂದರೆ ಕಷ್ಟ ಇದೆ, ಗೌರ್ಮೆಂಟ್ ಜಾಬ್ ಸಿಕ್ಕಲ್ಲ. ಹಂಗಂತ ಎಲ್ಲಾದರೂ ದುಡ್ಡು ಕೊಟ್ಟು ಕಳ್ಕೊಂಡ್ಬಿಟ್ಟಿರ ಹುಷಾರು. ಇವ್ರ ಜಾತಕದಲ್ಲಿ ಗೌರ್ಮೆಂಟ್ ಜಾಬ್ ಯೋಗ ಇಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಮತ್ತೆ ಇವತ್ತು ಕಲ್ಲು ಕೂಡ ಜೊತೆಗಿಟ್ಕೊಂಡು ಬಂದಿದ್ದೀರಾ, ದೃಷ್ಟಿ ಕಲ್ಲು. ಆ ದೃಷ್ಟಿ ಕಲ್ಲು ಬಗ್ಗೆ ನೆನ್ನೆನೂ ಕೂಡ ಮಾಹಿತಿಯನ್ನು ನೀಡಿದ್ದೀರಿ. ಇವತ್ತು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ ನೋಡಿ, ನಿನ್ನೆ ಹೇಳಿದೆ ನಾನು, ತುಂಬ ಮನೆಗೆ ದೃಷ್ಟಿ ಆದಾಗ, ನಮಗೆ ದೃಷ್ಟಿ ಆದಾಗ, ಇವಾಗ ನಾವೇ ನಾರ್ಮಲಾಗಿ ನೀವು ಹೇಳ್ದಂಗೆ ಹೊರಗಡೆ ಹೋಗಿ ಬಂದ್ರೇ ಎಲ್ಲೋ ಒಂದು ಕಡೆ ನಮಗೆ ತಡ್ಕೊಳಕ್ಕಾಗಲ್ಲ. ನಮ್ಮ ಮೈ ನೋವು, ತಲೆನೋವು ಈ ಥರ ಬಂದಾಗ ನಮಗೆ ದೇಹದಲ್ಲಿ ಆಲಸ್ಯ ಆದಾಗ ದೃಷ್ಟಿ ಆಗ್ಬಿಟ್ಟಿದೆ, ದೃಷ್ಟಿ ತೆಗೀರಿ ಅಂತೀವಿ. ಈ ಥರ ಒಂದು ಸಣ್ಣ ಸಣ್ಣ ಪ್ರಾಬ್ಲಮ್ಗೂ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ದೊಡ್ಡ ಮಟ್ಟದಲ್ಲಾದಾಗ ಮನೇಲಿ ತುಂಬ ಕಿರಿಕಿರಿ ಆಗೋದು, ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗೋದು, ದೃಷ್ಟಿ ಆಗಿರ್ಬೋದು, ಹೊರಗಡೆ ಜನದ ಶಾಪ ಆಗಿರ್ಬೋದು, ಕುಟುಂಬದವರ ಒಂದು ಕಣ್ಣೀರು ಶಾಪ ಆಗಿರ್ಬೋದು, ದೃಷ್ಟಿ ಎಲ್ಲರೂ ಏನಾದರೂ ಅಂದ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಕೂಡ ನಿಮಗೆ ದೃಷ್ಟಿ ಅಂತಲೇ ಹೇಳ್ತೀವಿ. ಆ ದೃಷ್ಟಿಯನ್ನು ಹೋಗಲಾಡಿಸೋದಕ್ಕೆ ನೋಡಿ, ಈ ಸ್ಟೋನು ಇವಾಗ ನನ್ನ ಕೈಲಿದೆ. ಈ ಸ್ಟೋನನ್ನು ನೀವು ಇದನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಬಾಕ್ಲಲ್ಲಿಡಿ. ನಿಮ್ಮ ಮನೆ ಬಾಕ್ಲಲ್ಲಿ ಇಟ್ಕೊಂಡ್ರೆ ಸಾಕು, ಇದನ್ನು ಏನೂ ಮಾಡೋಂಗಿಲ್ಲ. ನಿಮ್ಮ ಮನೆ ಬಾಕ್ಲಲ್ಲಿ ಅಥವಾ ನಿಮ್ಮ ರೂಮು, ನಿಮಗೆ ತುಂಬ ನಿಮ್ಮ ರೂಮಲ್ಲಿ ಮಲಗೋಕ್ಕಾಗ್ತಿಲ್ವಾ, ನಿಮ್ಮ ರೂಮ್ ಬಾಕ್ಲಲ್ಲಾಗಿರ್ಬೋದು. ನಿಮ್ಮ ಸಂಸ್ಥೆ ಏನು ನಡೆಸ್ತಾ ಇದ್ದೀರಾ, ನಿಮ್ಮ ಸಂಸ್ಥೆಯಲ್ಲಿರ್ಬೋದು, ನಿಮ್ಮ ಸಂಸ್ಥೆಯಲ್ಲಿ ಒಂದು ಟೇಬಲ್ ಮೇಲೆ ಸುಮ್ಮನೆ ಹೀಗಿಟ್ಟರೆ ಸಾಕು. ಕಣ್ಣು ದೃಷ್ಟಿ, ಎಂಥ ಕಣ್ಣು ದೃಷ್ಟಿ ಆಗಿರಲಿ, ಎಂಥ ನೆಗೆಟಿವೇ ಆಗಿರಲಿ, ಈ ಒಂದು ಸ್ಟೋನಿಂದ ಕಂಪ್ಲೀಟು ನಿಮ್ಗಾಗಿರೋಂಥ ನೆಗೆಟಿವ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಯಾವ ಒಂದು ದೃಷ್ಟಿನೂ ಬೀಳ್ದಂಗೆ ನಿಮ್ಮ ಮನೆ, ನಿಮ್ಮ ಆಫೀಸು, ನಿಮ್ಮನ್ನು ಕೂಡ ಇದು ಪ್ರೊಟೆಕ್ಷನ್ ಮಾಡುತ್ತೆ. ಹಾಗಾಗಿ ಈ ಸ್ಟೋನನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಆಫೀಸಲ್ಲಿ, ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ, ಎಲ್ಲೂ ಇಲ್ಲಾಂದರೆ ಅದೇ ಹೇಳಿದ್ನಲ್ಲ, ನಿಮ್ಮ ರೂಮಲ್ಲಿ ಕೂಡ ಇಟ್ಕೊಳ್ಬೋದು. ಇದನ್ನು ಇಟ್ಕೊಂಡಾಗ ಕಂಪ್ಲೀಟು ನಿಮ್ಮ ಕಣ್ಣು ದೃಷ್ಟಿಯಿಂದ ಹೊರಗಡೆ ಬರ್ತೀರಾ. ಸಾಕಷ್ಟು ಬೆಳವಣಿಗೆ ಆಗುತ್ತೆ ನಿಮ್ಮಲ್ಲಿ. ಯಾಕಂದರೆ ಆ ಒಂದು ದೃಷ್ಟಿ, ಒಂದು ನೆಗೆಟಿವ್ ಎನರ್ಜಿ ನಮ್ಮಿಂದ ಹೊರಗಡೆ ಹೋದರೆ ಖಂಡಿತ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ನಿಮ್ಮ ಕೆಲಸಕ್ಕೆ ಅಡೆತಡೆ ಇರೋದಿಲ್ಲ. ಅದೇ ರೀತಿ ನಕ್ಷತ್ರದ ಬಗ್ಗೆ ಹೇಳ್ತಾ ನೋಡಿ, ಹೇಳ್ತಾ ಇದ್ದೆ. ಸೊ ಈ ನಕ್ಷತ್ರದವರು ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದವರು ಇವತ್ತಿನ ಪುಷ್ಯ ನಕ್ಷತ್ರಕ್ಕೆ ತುಂಬ ಸಾಥ್ ಕೊಡೋವಂಥವ್ರು. ಈ ನಕ್ಷತ್ರದವ್ರನ್ನ ನೀವು ಮದುವೆ ಆಗ್ಬೋದು. ಈ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟಿದ್ರು ಕೂಡ ನಿಮಗೆ ಒಂದು ಯೋಗ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ತುಂಬ ಆಗುವಂಥ ನಕ್ಷತ್ರ, ತುಂಬ ನಿಮಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ತಂದುಕೊಡುವಂಥ ನಕ್ಷತ್ರ ಆಗಿರ್ಬೋದು. ಅಥವಾ ಯಾವುದೇ ಒಂದು ನೀವು ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದರಲ್ಲಿ ಕ್ಲಿಕ್ ಆಗೋದಾಗಿರ್ಬೋದು. ಅದು ಕೂಡ ನಿಮಗೆ ನೋಡಿ, ಪುಷ್ಯ ನಕ್ಷತ್ರದವ್ರಿಗೆ ರೋಹಿಣಿ ಮತ್ತು ಹಸ್ತ, ಶ್ರವಣ ನಕ್ಷತ್ರ, ಈ ಒಂದು ನಕ್ಷತ್ರ ನಿಮಗೆ ತುಂಬ ನಿಮ್ಮ ಲೈಫನ್ನು, ನಿಮ್ಮ ಕೆರಿಯರ್ನ ತುಂಬ ಟಾಪಲ್ಲಿ ತೊಗೊಂಡೋಗುತ್ತೆ. ಈ ನಕ್ಷತ್ರ ದಿನ ಎಂಥ ಕೆಲಸ ಮಾಡಿದ್ರು ಅದರಲ್ಲಿ ನೀವು ತುಂಬ ಪಾಸಿಟಿವ್ ಆಗಿರ್ತೀರ. ನೀವು ಅದರಲ್ಲಿ ಗೆಲುವನ್ನು ನೋಡ್ತೀರಾ, ಅಂದರೆ ಅದರಲ್ಲಿ ಜಯವನ್ನು ನೋಡ್ತಾ ಹೋಗ್ತೀರಾ. ಹಾಗಾಗಿ ಈ ಒಂದು ನಕ್ಷತ್ರವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಬರೋ ದಿನಗಳಲ್ಲಿ ಈ ನಕ್ಷತ್ರ ದಿನ ನೀವು ಈ ಥರ ಕೆಲಸ ಮಾಡ್ಕೊಂಡು ಬಂದರೆ, ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ನಿಮಗೆ
ತುಂಬ ನೋಡಿ, ಇವಾಗ ನಾನು ಹೇಳಿದೆ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವರು ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಸಂಪತ್ತು ತಂದುಕೊಡೋದಾಗಿರ್ಬೋದು, ನಿಮ್ಮ ಅಭಿವೃದ್ಧಿ ಜಾಸ್ತಿ ಮಾಡೋದಾಗಿರ್ಬೋದು, ಈ ರೀತಿ ಆಗ್ತಾ ಇರ್ತಾರೆ. ಅದೇ ರೀತಿ ನಿಮಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ತಂದುಕೊಡೋದು, ನೀವು ಅಂದರೆ ಜಯ ತಂದುಕೊಡೋದು ಅಂತಂದರೆ ನಾರ್ಮಲಾಗಿ ತಂದುಕೊಡಲ್ಲ. ಯಾಕಂದರೆ ನಿಮಗೆ ಹೋದ ಜನ್ಮದ ಏನಾದರೂ ಕನೆಕ್ಟಿಂಗ್ ಇದ್ದರೆ ಅವರು ಈ ಜನ್ಮದಲ್ಲಿ ಈ ನಕ್ಷತ್ರ ಆಗಿರ್ಬೋದು, ಈ ನಕ್ಷತ್ರದಾಗಿರ್ಬೋದು ನಿಮಗೆ ಕನೆಕ್ಟ್ ಆಗ್ತಾರೆ. ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಈ ರೀತಿ ನಕ್ಷತ್ರ ಕೂಡ ನಮಗೆ ಎಲ್ಲೋ ಒಂದು ಕಡೆ ಲಿಂಕ್ ಆಗಿರುತ್ತೆ. ಆ ಲಿಂಕೇ ಇವಾಗ ಈ ಒಂದು ನಿಮ್ಮ ಒಂದು ಜೀವನಕ್ಕೆ ಬೆಳವಣಿಗೆ ತಂದುಕೊಡುತ್ತೆ. ಹಾಗಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಂಡ್ರೆ, ನೀವು ನಕ್ಷತ್ರಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡ್ರೆ, ನಿಮ್ಮ ಮನೆಯಲ್ಲಿ ನೀವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸಕ್ಕೆ ಯಾವ ದಿನ ನಾವು ಹೊರಗಡೆ ಹೋಗಬೇಕು, ಯಾವ ದಿನ ಈ ಕೆಲಸ ಮಾಡಿದ್ರೆ ನಮಗೆ ಪಾಸಿಟಿವ್ ಆಗುತ್ತೆ, ಯಾವ ದಿನ ಈ ಕೆಲಸ ಮಾಡಿದ್ರೆ ನಮಗೆ ಲಕ್ ಸಿಗುತ್ತೆ ಅನ್ನೋ ಒಂದು ಇದು ನಿಮ್ಮಲ್ಲಿ ಹೇಳಿದ್ನಲ್ಲ, ಒಂದು 25% ನೀವು ಈ ನಕ್ಷತ್ರನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಅದರಿಂದ ಒಂದು ಒಳ್ಳೆ ಪಾಸಿಟಿವ್, ಒಂದು ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ. ಅಂದರೆ ಇದರಲ್ಲಿ ನಿಮಗೆ ಕೆಲಸ ಕಾರ್ಯದಲ್ಲಿ ಎಲ್ಲೋ ಒಂದು ಕಡೆ ಈ ನಕ್ಷತ್ರ ಚೆನ್ನಾಗಿಲ್ಲ, ನಮಗೆ ಈ ದಿನ ಮಾಡಬಾರ್ದು ಅಂದರೆ ನೀವು ಅದನ್ನು ಮಾಡಲ್ಲ, ಅವತ್ತಿನ ದಿನ ಬಿಟ್ಬಿಡ್ತೀರಾ. ಈ ನಕ್ಷತ್ರ ಕಾಯ್ದು ನಿಮಗೆ ಆಗುವಂಥ ನಕ್ಷತ್ರ. ಇವಾಗ ಪುಷ್ಯ ನಕ್ಷತ್ರದವ್ರ ಬಗ್ಗೆ ಹೇಳ್ತಾ ಇದ್ದೆ, ನಿಮಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಕಾಯ್ದು 9 ದಿನಕ್ಕೊಂದ್ಸತಿ ಬರೋವಂಥ ನಕ್ಷತ್ರ ದಿನ ನೀವು ಎಂಥ ಕೆಲಸ ಮಾಡಿದ್ರು ನಿಮ್ಗೆ ಒಳ್ಳೇದಾಗುತ್ತೆ. ಆ ನಕ್ಷತ್ರದವ್ರನ್ನ ನೀವು ಮದುವೆ ಆಗ್ಬೋದು, ಮತ್ತು ಆ ನಕ್ಷತ್ರದವರು ನಿಮಗೆ ಮಕ್ಕಳಾಗ್ಬೋದು, ಆ ಮಕ್ಕಳಾಗಿದ್ರು ಕೂಡ ಒಂದು ಯೋಗ ಬರುತ್ತೆ ಅಂತ ಹೇಳ್ಬೋದು. ಇವತ್ತಿನ ಸಂಚಿಕೆಯಲ್ಲಿ ನಕ್ಷತ್ರದ ಬಗ್ಗೆ ಮತ್ತೆ ಅದೇ ರೀತಿಯಾಗಿ ದೃಷ್ಟಿ ಕಲ್ಲಿನ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ.